ಹಾಯ್ ಗೈಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಲೋಡಿಂಗ್ ಸ್ಕ್ರೀನ್ ಫೈಲ್ ತಂದಿರುವಂಥದ್ದು ಗೈಸ್. ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದಲ್ಲ ಗೈಸ್, ಇಲ್ಲಿ ಫೋಟೋ ಹಾಕ್ತಾ ಇರ್ತೀನಿ. ಫಸ್ಟ್ ಗೇಮ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂಥರ ಲೋಡಿಂಗ್ ಆಗೋ ಥರ ತೋರಿಸುತ್ತೆ ಗೈಸ್. ಅದಾದಮೇಲೆ ಗೇಮ್ನ ಆನ್ ಮಾಡಿ ಮ್ಯಾಪ್ಗಳನ್ನ ಆ್ಯಡ್ ಮಾಡಿದ್ಮೇಲೆ ಗೇಮ್ನ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಥರ ಒಂದು ಲೋಡಿಂಗ್ ಸ್ಕ್ರೀನ್ ಬರುತ್ತೆ ಗೈಸ್. ಇಲ್ಲಿ ತನಕ ವಿಡಿಯೋ ನೋಡಿರ್ತಾರೆ, ಸಬ್ಸ್ಕ್ರೈಬ್ ಮಾಡಿಲ್ದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮುಂದೆನೂ ಅವರು ಫೈಲ್ನ ಇದೇ ಥರ ಕ್ರಿಯೇಟ್ ಮಾಡಲಿ ಅಂತ ನಾವು ಪ್ರೋತ್ಸಾಹ ನೀಡ್ತೀವಿ ಗೈಸ್. ನೀವು ಪ್ರೋತ್ಸಾಹ ನೀಡಿರಿ, ಇದೇ ಥರ ಅವರು ಫೈಲ್ ಕ್ರಿಯೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಗೈಸ್. ಅವರು ಮುಂದೆ ಒಳ್ಳೊಳ್ಳೆ ಫೈಲ್ ತರ್ತಾ ಹೋಗ್ತಾರೆ. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ತಿಳಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಗಾಯ್ಸ್, ಈ ವಿಡಿಯೋ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಗಾಯ್ಸ್. ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಒಂದು ಲೈಕ್ ಕೊಟ್ಕೊಳ್ಳಿ ಗಾಯ್ಸ್. ಇದರಲ್ಲಿ ಪಾಸ್ವರ್ಡ್ ಇರುವಂಥದ್ದು ಗೈಸ್. ಪಾಸ್ವರ್ಡ್ ಮಾತ್ರ ನಾವು ತೋರ್ಸೋಕ್ಕಾಗಲ್ಲ ಗೈಸ್. ನೋಡ್ತಾ ಇರ್ಬೋದಲ್ಲ, ಪಾಸ್ವರ್ಡ್ ಅಂತ ಅಲ್ಲಿ ಕೆಳಗೆ ಕಾಣ್ತಾ ಇರುವಂಥದ್ದು, ಅಲ್ಲಿ ಪಾಸ್ವರ್ಡ್ ಬರುತ್ತೆ. ನೀವು ಪಾಸ್ವರ್ಡ್ನ ಹುಡುಕ್ಬಿಟ್ಟು ಹಾಕ್ಬೇಕಾಗುತ್ತೆ. ಮೋರ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದ್ಸಲಿ ಮೋರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಫೈಲ್ ಇದೆಯಲ್ಲ ಸಬ್ಸ್ಕ್ರೈಬ್ ಫಾರ್ ಅನ್ಲಾಕ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲೆ 3 ಡಾಟ್ ಲೈನ್ ಥರ ಕಾಣಕತ್ತೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ರೋಮಿಗೆ ನೀವು ಇದನ್ನ ಮಾಡಬೇಕಾಗುತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇದೊಂದು ಪೇಜ್ನ ಗೈಸ್ ಕ್ರೋಮಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ಕ್ರೋಮಿಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅಲ್ಲಿ ಕ್ರೋಮಿಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಫಸ್ಟ್ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಆಮೇಲೆ ಬ್ಯಾಕ್ ಬನ್ನಿ. ನಾನು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಅದಕ್ಕೆ ಬ್ಯಾಕ್ ಬಂದೆ ಸಡನ್ಲಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ಬ್ಯಾಕ್ ಬನ್ನಿ. ಈ ಥರ ಒಂದು ಲೈಕ್ನು ಕೊಟ್ಟಿರ್ಬೇಕಾಗತ್ತೆ ಗೈಸ್. ನಾನು ಅವಾಗಲೇ ಲೈಕ್ ಕೊಟ್ಟಿದ್ದೆ. ಈ ಥರ ಮತ್ತೆ ಬ್ಯಾಕ್ ಬನ್ನಿ ಗೈಸ್. ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿರ್ಬೇಕಾಗತ್ತೆ. ಇನ್ಸ್ಟಾಗ್ರಾಮಿಗೆ ಹೋಗುತ್ತೆ ಸಡನ್ಲಿ ಆಟೋಮೆಟಿಕ್ಲಿ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕಾಗತ್ತೆ ಗೈಸ್. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ ತಕ್ಷಣ ಅನ್ಲಾಕ್ ಲಿಂಕ್ ಅಂತ ಬರುತ್ತೆ ಗೈಸ್. ನೋಡ್ತಾ ಇರ್ಬೋದಲ್ಲ, ಅನ್ಲಾಕ್ ಲಿಂಕ್ ಅಂತ ಬರುತ್ತೆ. ಒಂಚೂರು ಸರ್ವರ್ ಬಿಸಿ ಇರೋದ್ರಿಂದ ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಈ ಥರ ಫಸ್ಟ್ ಬೇರೆ ಯಾವುದೋ ಒಂದು ಪೇಜಿಗೆ ಹೋಗುತ್ತೆ ಗೈಸ್. ಆವಾಗ ಬ್ಯಾಕ್ ಹೊಡೀರಿ, ಮತ್ತೆ ಕ್ರಿಯೇಟ್ ಮಾಡಿ ಈ ಥರ ಬರುತ್ತೆ ಗೈಸ್. ಇದು ಗೂಗಲ್ ಡ್ರೈವ್ ಲಿಂಕ್ ಆಗಿರುತ್ತೆ. ಇಲ್ಲಿ ಒಂಚೂರು ಅಲ್ಲಿ ಮೇಲೆ ಡೌನ್ಲೋಡ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಡೌನ್ಲೋಡ್ ಸಿಂಬಲ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂಚೂರು ಝೂಮ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಅವೇ ಅಂತ ಕೊಡಬೇಕಾಗುತ್ತೆ ಗೈಸ್. ಡೌನ್ಲೋಡ್ ಅವೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಫೈಲ್ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಗೈಸ್, ಅಷ್ಟರಲ್ಲಿ ಝೆಡ್ ಆ್ಯಪ್ನ ಓಪನ್ ಮಾಡಿ. ವೆಡ್ ಆ್ಯಪು ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾಗುತ್ತೆ. ಝೆಡ್ ಆ್ಯಪ್ ಅಂತ ಹೇಳ್ಬಿಟ್ಟು, ಬಸ್ ಸಿಮ್ಯುಲೇಟರ್ ಅಂತ ಹೇಳ್ಬಿಟ್ಟು, ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಝೆಡ್ ಆ್ಯಪ್ನ ಓಪನ್ ಮಾಡಿ, ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಲೈನು ಡೇಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೈಸ್ ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಬಿಟ್ಟು ಅಲ್ಲಿ ನ್ಯೂ ಫೋಲ್ಡರ್, ಅದ್ರ ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಗೈಸ್. ನ್ಯೂ ಫೋಲ್ಡರ್ನ ನಾನು SK ಅಂತ ಕ್ರಿಯೇಟ್ ಮಾಡ್ಕೊತಾ ಇರುವಂಥದ್ದು. ಆ ನ್ಯೂ ಫೋಲ್ಡರ್ ಒಳಗೆ ನಾವು ಪೇಸ್ಟ್ ಮಾಡಬೇಕಾಗುತ್ತೆ ಗೈಸ್. ನಾವು ಅದನ್ನು ಪೇಸ್ಟ್ ಮಾಡಿದ ನಂತರ ಎಕ್ಸ್ಟ್ರಾಕ್ಟ್ ಇಯರ್, ಯಾಕಪ್ಪ ಅಲ್ಲಿ ಪೇಸ್ಟ್ ಮಾಡಿದ್ದು ಅದಕ್ಕೆ ಕಾರಣ ಬಂದುಬಿಟ್ಟು ನೋಡ್ತಾ ಇರ್ಬೋದು ಗೈಸ್, ಪಾಸ್ವರ್ಡ್ ಆಗ್ತಾ ಇರುವಂಥದ್ದು. ಬೇಗ ನಿಮಗೆ ಫೈಲ್ ಸಿಗಲ್ಲ, ಅದಕ್ಕೆ ಅಲ್ಲಿ ಹಾಕಿರುವಂಥದ್ದು. ಮತ್ತೆ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3 ಡಾಟೆಡ್ ಲೈನ್ ಮಲ್ಟಿಪ್ಲೈ ಸೆಲೆಕ್ಟ್, ಇಲ್ಲಿ ಆಲ್ ಸೆಲೆಕ್ಟ್ ಅಂತ ಕೊಟ್ಬಿಟ್ಟು ಸೆಟ್ ಸೆಲೆಕ್ಟ್ ಅಂತ ಕೊಟ್ಬಿಟ್ಟು 1 ಸೆಕೆಂಡ್ ಅಲ್ಲಿ ಬಸ್ ಸೀಡ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ರಾಯ್ಡ್ಗೆ ಹೋಗ್ಬೇಕಾಗುತ್ತೆ ಗೈಸ್. ನೀವು ಆ್ಯಂಡ್ರಾಯ್ಡಿಗೆ ಹೋದ ತಕ್ಷಣ ನೀವೇನು ಮಾಡಬೇಕು ಅಂದರೆ, ಸರಿ ಅಲ್ಲೇ ಮೇಲೆ ಐತೆ ನಾನು ನೋಡಲಿಲ್ಲ, ಆ್ಯಂಡ್ರಾಯ್ಡ್ಗೆ ಹೋಗಿ OBB ಮೇಲೆ ಕ್ಲಿಕ್ ಮಾಡಿ OBB com.mali OBB ಮತ್ತು ಆ ಬಿನ್ನು ಡಾಟಾ ಅಲ್ಲಿ ಬಂದುಬಿಟ್ಟು ಡಾಟಾದಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ ಗೈಸ್. ನೋಡ್ತಾ ಇರ್ಬೋದು, ನಾನು ಪೇಸ್ಟ್ ಮಾಡಿದ್ನಲ್ಲ ಆ ಥರ ಪೇಸ್ಟ್ ಮಾಡಬೇಕಾಗುತ್ತೆ ಗೈಸ್. ಒಂಚೂರು ವೀಡಿಯೋ ಮುಂದೆ ಹೋಗ್ತು, ಅದಕ್ಕೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಗೈಸ್. ಪೇಸ್ಟ್ ಮಾಡಿದ ನಂತರ ಗೇಮ್ನ ಓಪನ್ ಮಾಡಬೇಕಾಗುತ್ತೆ ಗೈಸ್. ಗೇಮ್ನ ಓಪನ್ ಮಾಡಿದ ನಂತರ ಈ ಥರ ಬರುತ್ತೆ, ನೋಡ್ತಾ ಇರ್ಬೋದಲ್ಲ ಗೈಸ್. ಇಲ್ಲಿ ತನಕ ವೀಡಿಯೋ ನೋಡಿರ್ತಾರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಲೋಡಿಂಗ್ ಸ್ಕ್ರೀನ್ ಬಂದಿದೆಯೋ ಬಂದಿಲ್ವ ಅಂತ ತೋರ್ಸೋಕ್ಕೆ ನೋಡ್ತಾ ಇರ್ಬೋದಲ್ಲ ಗೈಸ್. ಈ ಥರ ಲೋಡ್ ಆಗ್ತಾ ಇರುತ್ತೆ ಗೇಮ್. ನೋಡ್ತಾ ಇರ್ಬೋದು RT ಗೇಮಿಂಗ್ RTDK ಅಂತ ಬಂದುಬಿಟ್ಟು ಗೇಮ್ ಓಪನ್ ಆದ ತಕ್ಷಣ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಗೈಸ್. ಇಲ್ಲೆಲ್ಲ ಚೇಂಜಸ್ ಆಗಿರುವಂಥದ್ದು. ಅಲ್ಲಿ ಫ್ರೀ ಮೋಡು, ಕ್ಯಾರಿಯರ್ ಮೋಡು, ಟೂರ್ ಮೋಡು, ಮಲ್ಟಿಪ್ಲೇಯರ್ ಮೋಡ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಕ್ಯಾರಿಯರ್ ಮೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆನ್ ಮಾಡಿದ ತಕ್ಷಣ ಈ ಥರ ಬರುವಂಥದ್ದು ಗೈಸ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.